Namaskaram. So continuing with the chapter dual nature. ಫಸ್ಟ್ ಆಫ್ ಆಲ್ ಇದು ನೀವು ವಿಡಿಯೋ ನೋಡಿದ್ಕೊಳ್ಳಿ ನಮ್ಗೆ ಇಲ್ಲಿ ಬೋರ್ಡ್ ಹಾಕೊಂಡು ನಾ ಏನು ನಿಂದಿರ್ತೀನಲ್ಲ ಅದು ಸ್ವಲ್ಪ ಈ ಸರ್ತಿ ಇಲ್ಲ ಈ ವಿಡಿಯೋದೊಳಗೆ ಒಂದು ನಿಮಿಷ. ಸೊ ಸ್ವಲ್ಪ ಬೇರೆ ಟೈಪು ವಿಡಿಯೋ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಈಗ ಡ್ಯೂಯಲ್ ನೇಚರ್ ಚಾಪ್ಟರ್ನೊಳಗೆ ಒಂದು ಲಾಸ್ಟ್ ಟಾಪಿಕ್ ಉಳಿದೈತೆ ರೀ. ಏನಂದ್ರೆ ಪ್ರಾಪರ್ಟೀಸ್ ಆಫ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಫೋಟಾನ್ ಅಥವಾ ಪಾರ್ಟಿಕಲ್ ನೇಚರ್ ಆಫ್ ಲೈಟ್. ಫೋಟಾನ್ ಅದೊಂದು ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ತಾವೆ, ಅದೊಂದು ಡಿಸ್ಕಸ್ ಮಾಡಿದರೆ ಚಾಪ್ಟರ್ ಮುಗಿತೈತಿ. ಆ್ಯಂಡ್ ನಾನು ಲಾಸ್ಟ್ ಒಂದು ವಿಡಿಯೋದೊಳಗೆ ನಿಮ್ಗೆ ಹೇಳಿದ್ದೆ ಡೇವಿಸ್ ಅಂಡ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಅಂತ ಏನು ಒಂದು ಎಕ್ಸ್ಪೆರಿಮೆಂಟ್ ಐತಿ, ಅದನ್ನು ರೈಟ್ ನಾವು ಡಿಸ್ಕಸ್ ಮಾಡೋಕ್ಕೆ ಬರೋಂಗಿಲ್ಲ. ಓಕೆ, ಆ್ಯಂಡ್ ಇದು ಎದಕ್ಕೆ ಅಂತ ಹೇಳಿದ್ದೆ ನಾನು ನಿಮ್ಗೆ ಅಂದ್ರೆ ವೇವ್ ಆಪ್ಟಿಕ್ಸ್ ಚಾಪ್ಟರ್ ಅದನ್ನ ನಾವು ಕನ್ಕ್ಲೂಡ್ ಮಾಡ್ಕೊಂಡ್ಮೇಲೆ ದೆನ್ ವಿ ಕ್ಯಾನ್ ಆ್ಯಕ್ಚುಲಿ ಫೋಕಸ್ ಬ್ಯಾಕ್ ಆನ್ ಡ್ಯೂಯಲ್ ನೇಚರ್. ಅದು ಆ ಪರ್ಟಿಕ್ಯುಲರ್ ಕನ್ಸೆಪ್ಟ್ ಡೇವಿಸ್ ಅಂಡ್ ಜರ್ಮರ್ ಎಕ್ಸ್ಪೆರಿಮೆಂಟಿಗೆ ವೇವ್ ಆಪ್ಟಿಕ್ಸ್ ಚಾಪ್ಟರ್ ಬೇಕಾಗ್ತದೆ. ಸೊ ಅದಷ್ಟು ಪಾರ್ಟ್ ನಾವು ತೆಗೆದ್ರೆ ಹೈಸೆನ್ಬರ್ಗ್ಸ್ ಅನ್ಸರ್ಟೈನಿಟಿ ಪ್ರಿನ್ಸಿಪಲ್ ಅಂತ ಇನ್ನೊಂದು ಟಾಪಿಕ್ ಕೊಟ್ಟಾರ. ಅದು ಆ್ಯಕ್ಚುಲಿ ಕೆಮಿಸ್ಟ್ರಿ ಟಾಪಿಕ್. ಇಟ್ ಶುಡ್ ನಾಟ್ ಹ್ಯಾವ್ ಬೀನ್ ಇನ್ ಯೋರ್ ಸಿಲೆಬಸ್. ಬೇರೆ ಯಾವ ಟೆಕ್ಸ್ಟ್ ಬುಕ್ ನೀವು ಓಪನ್ ಮಾಡಿ ನೋಡಿದ್ರೆ ಅದ್ರಾಗ ಇರಂಗಿಲ್ಲದ. ಸೊ ಹೈಸೆನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಈ ಚಾಪ್ಟರ್ನೊಳಗೆ ಸಿಲೆಬಸ್ನೊಳಗೆ ಇಲ್ಲ. ಸೊ ಅದಷ್ಟೆಲ್ಲ ಬಿಟ್ಟರೆ ಒನ್ ಟಾಪಿಕ್ ಉಳಿತೈತಿ, ದಟ್ ಈಸ್ ಯಾವುದ್ರಿ ಈ ಫೋಟಾನದ ಕ್ಯಾರೆಕ್ಟರಿಸ್ಟಿಕ್ಸ್ ಏನದಾವ. ಓಕೆ, ಜಸ್ಟ್ ಅ ಮಿನಿಟ್. ಹಾಂ, ಸೊ ಫೋಟಾನದ ಕ್ಯಾರೆಕ್ಟರಿಸ್ಟಿಕ್ಸ್ ಏನದಾವ ಅದಷ್ಟು ಉಳಿತೈತಿ. ಸೊ ಅದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಇಲ್ಲೇ ಒಂದು ಲಾಸ್ಟ್ ಏನ್ರಿ ಇದು ಉಳಿದೈತಿ ಟಾಪಿಕ್, ಫೋಟಾನ್ ಪಾರ್ಟಿಕಲ್ ನೇಚರ್ ಆಫ್ ಲೈಟ್. ಅಂದ್ರೆ ಫೋಟಾನ್ ಬಗ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಸ್ವಲ್ಪ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಪಾರ್ಟಿಕಲ್ ನೇಚರ್ ಆಫ್ ಲೈಟ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಈಗ ಆಲ್ರೆಡಿ ನಾವು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಚಾಪ್ಟರ್ ಆಲ್ಮೋಸ್ಟ್ ಇದು ಡ್ಯೂಯಲ್ ನೇಚರ್ದು ಮುಗಿಸೋಕೆ ಬಂದಿವಲ್ಲ. ನಾ ಸ್ಟಾರ್ಟಿಂಗ್ ಹೇಳಿದ್ದೆ ಲೈಟ್ ಅಂದ್ರೆ ಏನು ಅಂತ ಹೇಳಿ ಬೇರೆ ಬೇರೆ ಸೈಂಟಿಸ್ಟ್ಸ್ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾರ ಅಂಥೇಳಿ. ಸೊ ಹಂಗಿದ್ದಾಗ ಪರ್ಟಿಕ್ಯುಲರ್ಲಿ ಫೋಟಾನ್ ಕ್ಯಾರೆಕ್ಟರಿಸ್ಟಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದವ್ರು ಯಾರು? ಐನ್ಸ್ಟೀನ್. ಸೊ ಅವ ಫೋಟಾನದ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಜಸ್ಟ್ ಇಲ್ಲಿ ಓದ್ಕೊಂಡು ತಗೊಂಡು ಈಸಿ ಐತಿ. ಇದನ್ನು ಮೇ ಬಿ ಲಾಸ್ಟ್ ಇಯರ್ ಪ್ರಿಪ್ರೇಟರಿ ಎಕ್ಸಾಮ್ ಅನಿಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್, 5 ಮಾರ್ಕ್ಸ್ ಕ್ವಶನ್ ಕೇಳಿದ್ರು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಟಾನ್ ಅಂತ ಹೇಳಿ. ಎಕ್ಸಾಕ್ಟ್ಲಿ ಪ್ರಿಪ್ರೇಟರಿ ಹೌದಿಲ್ಲ ನಂಗೆ, 2ರಾಗ ಒಂದು ಪ್ರಿಪ್ರೇಟರಿನೋ ಎಕ್ಸಾಕ್ಟ್ಲಿ ಗೊತ್ತಾಗಲ್ದು. ಇಟ್ಸ್ ಓಕೆ. ಸೊ ಇಲ್ಲಿ ಕಂಟಿನ್ಯೂ ಮಾಡೋಣ. ಈಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಗೇವ್ ಎವಿಡೆನ್ಸ್ ಟು ದ ಫ್ಯಾಕ್ಟ್ ದ್ಯಾಟ್ ಇನ್ ದ ಇಂಟರಾಕ್ಷನ್ ಆಫ್ ಲೈಟ್ ವಿತ್ ಮ್ಯಾಟರ್, light behaves as if it was made of quanta or packets of energy, each of energy h nu. ಸೊ ಇದ್ರ ಪ್ರಕಾರ ಲೈಟ್ ಮ್ಯಾಟರ್ ಜೋಡಿ ಯಾವಾಗ ಇಂಟರಾಕ್ಟ್ ಆಗ್ತೈತಿ, ಮ್ಯಾಟರ್ ಜೋಡಿ ಇಂಟರಾಕ್ಟ್ ಆಗೋದಂದ್ರೆ ಒಂದು ಮೆಟಲ್ ಸರ್ಫೇಸ್ ಮೇಲೆ ಬಂದು ಯಾವಾಗ ಲೈಟ್ ಬೀಳ್ತೈತಲ್ಲ, ಆ ಲೈಟ್ ಅವಾಗ ಹೆಂಗೆ ಬಿಹೇವ್ ಆಗ್ತೈತಿ ಅಂದ್ರೆ ಆ್ಯಸ್ ಇಫ್ ಆ ಲೈಟ್ನೊಳಗೆ ವೇವ್ಸ್ ಅದಾವು ಅಂತಲ್ಲ, ಆ್ಯಸ್ ಇಫ್ ಆ ಲೈಟ್ನೊಳಗೆ ಒಂದಿಷ್ಟು ಪ್ಯಾಕೆಟ್ಸ್ ಆಫ್ ಎನರ್ಜಿ ಅದಾವೆ. ಆ ಪ್ಯಾಕೆಟ್ಸ್ ಆಫ್ ಎನರ್ಜಿಗೆ ಏನಂತ ಕರೀತಾರೆ? ಕ್ವಾಂಟಾ ಅಂತ ಕರೀತಾರೆ. ಅವಕ್ಕೆ ಎನರ್ಜಿ ಎಷ್ಟು ಇರ್ತೈತಿ? ಹೆಚ್ ನ್ಯೂ. ಸೊ ಹೆಚ್ ನ್ಯೂ ದಷ್ಟು ಎನರ್ಜಿ ಇರ್ತೈತಿ ಯಾವುದಕ್ಕೆ? ಫೋಟಾನ್ಸಿಗೆ. ಐನ್ಸ್ಟೀನ್ ಅಸೋಸಿಯೇಟೆಡ್ ಅ ಮೊಮೆಂಟಮ್ ಹೆಚ್ ನ್ಯೂ ಬೈ ಸಿ ಫಾರ್ ಲೈಟ್ ಕ್ವಾಂಟಮ್. ಏನು ಹೇಳಿದ ಅಂದ್ರೆ ಐನ್ಸ್ಟೀನ್ ಈ ಕ್ವಾಂಟಾ ಅಥವಾ ಫೋಟಾನ್ಸ್ ಅಥವಾ ಪ್ಯಾಕೆಟ್ಸ್ ಆಫ್ ಎನರ್ಜಿ ಅಂತ ಏನು ಅದಾವಲ್ಲ, ಆ ಪ್ಯಾಕೆಟ್ಸ್ ಆಫ್ ಎನರ್ಜಿ ಅಥವಾ ಕ್ವಾಂಟಾಕ್ಕೆ ಎನರ್ಜಿ ಮಾತ್ರ ಇಲ್ಲ. ಆ ಪ್ಯಾಕೆಟ್ಸಿಗೆ ಯಾವ್ಕ್ರಿ ಫೋಟಾನ್ಸ್ ಅಂತ ನಾವೇನು ತೊಗೊತಿದ್ವಲ್ಲ, ಈಗ ಲೈಕ್ ಹಿಂಗೆ ನಾ ಡ್ರಾ ಮಾಡ್ತಿದ್ವಿ ನೋಡ್ರಿ ಪ್ಯಾಕೆಟ್ಸ್ ಆಫ್ ಎನರ್ಜಿ ಅಂತ ಹೇಳಿ, ಚಂದ ಬರಾಗತ್ತಿಲ್ಲ ಇದು ಸದ್ಯ. ಇವು ಫೋಟಾನ್ಸ್. ಇವು ಅವ ಐನ್ಸ್ಟೀನ್ ಏನು ಹೇಳಾಗತ್ತಾನಂದ್ರೆ ಈ ಫೋಟಾನ್ಸಿಗೆ ಬರೇ ಎನರ್ಜಿ ಅಷ್ಟೇ ಇಲ್ಲ, ಮೊಮೆಂಟಮೂ ಐತೆ. ಎಷ್ಟೈತೆ ಮೊಮೆಂಟಮ್ ಅಲ್ಲಿ ಕೊಡ್ತಾರೆ ನೋಡ್ರಿ. ಐನ್ಸ್ಟೀನ್ ಅಸೋಸಿಯೇಟೆಡ್ ಅ ಮೊಮೆಂಟಮ್ ಹೆಚ್ ನ್ಯೂ ಬೈ ಸಿ ಫಾರ್ ದ ಲೈಟ್ ಕ್ವಾಂಟಮ್. ಲೈಟ್ ಕ್ವಾಂಟಮ್ ಅಂದ್ರೆ ಫೋಟಾನ್. ಅ ಡೆಫಿನೆಟ್ ವ್ಯಾಲ್ಯೂ ಆಫ್ ಎನರ್ಜಿ ಆ್ಯಂಡ್ ಮೊಮೆಂಟಮ್ ಸ್ಟ್ರಾಂಗ್ಲಿ ಸಜೆಸ್ಟ್ಸ್ ದ್ಯಾಟ್ ದ ಲೈಟ್ ಕ್ವಾಂಟಮ್ ಬಿಹೇವ್ಸ್ ಆಸ್ ಅ ಪಾರ್ಟಿಕಲ್. ಈಗ ನೋಡ್ರಿ ಈ ಪಾಯಿಂಟ್ ಇನ್ನೊಂದು ಸರ್ತಿ ಓದೋಣ. ಅ ಡೆಫಿನೆಟ್ ವ್ಯಾಲ್ಯೂ ಆಫ್ ಎನರ್ಜಿ ಆ್ಯಂಡ್ ಮೊಮೆಂಟಮ್ ಏನು ಹೇಳ್ತಾನೆ ಅಂದ್ರೆ ಲೈಟ್ನೊಳಗೆ ಪ್ಯಾಕೆಟ್ಸ್ ಆಫ್ ಎನರ್ಜಿ ಅದಾವು.
ಆ ಪ್ಯಾಕೆಟ್ಸ್ ಆಫ್ ಎನರ್ಜಿ ಅಥವಾ ಅವಕ್ಕೆ ಸ್ಟಾರ್ಟಿಂಗ್ ಕ್ವಾಂಟಾ ಅಂತ ಕರಿತಿದ್ರು. ಆ ಕ್ವಾಂಟಾ ಅಂತ ಏನದಾವಲ್ಲ ಅವಕ್ಕೆ ಎನರ್ಜಿ ಮಾತ್ರವಲ್ಲದೆ ಮೊಮೆಂಟಮ್ ಕೂಡ ಐತಿ. ಸೊ ಎನರ್ಜಿ ಮತ್ತು ಮೊಮೆಂಟಮ್ ಎರಡೂ ಇದ್ದಿದ್ದಕ್ಕೆ ಅವಾಗ ಆ ಕ್ವಾಂಟಾಕ್ ನಾವು ಪಾರ್ಟಿಕಲ್ ಅಂತ ಕರಿಬಹುದು. ಇಲ್ಲಿ ಹೇಳ್ತಾರೆ ನೋಡ್ರಿ, ಅ ಡೆಫಿನೆಟ್ ವ್ಯಾಲ್ಯೂ ಆಫ್ ಎನರ್ಜಿ ಆ್ಯಂಡ್ ಮೊಮೆಂಟಮ್ ಸ್ಟ್ರಾಂಗ್ಲಿ ಸಜೆಸ್ಟ್ ದ್ಯಾಟ್ ದ ಲೈಟ್ ಕ್ವಾಂಟಮ್ ಬಿಹೇವ್ಸ್ ಆ್ಯಸ್ ಅ ಪಾರ್ಟಿಕಲ್. ಸೊ ಈ ಪಾರ್ಟಿಕಲ್ ಅಂತ ನಾವು ಕರಿಬಹುದು ಫೋಟಾನ್ಸಿಗೆ, ಯಾಕಂದ್ರೆ ಅವಕ್ಕೆ ಎನರ್ಜಿನೂ ಐತಿ ಮೊಮೆಂಟಮೂ ಐತಿ. ದಿಸ್ ಪಾರ್ಟಿಕಲ್ ಅವಕ್ಕೇನು ಫಸ್ಟಿಗೆ ಕ್ವಾಂಟಮ್ ಅಂತ ಕರಿತಿದ್ರು ವಾಸ್ ಲೇಟರ್ ನೇಮ್ಡ್ ಫೋಟಾನ್. The particle-like behavior of light was further confirmed in Compton scattering of X-rays. ಈಗ ಈ ಚಾಪ್ಟರ್ನೊಳಗೆ ನಾವು ಕಲ್ತಿದ್ದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಅದೇ ರೀತಿ ಕಾಂಪ್ಟನ್ ಎಫೆಕ್ಟ್ ಅಂತ ಮತ್ತೊಂದು ಐತಿ ಕನ್ಸೆಪ್ಟ್. ಆ ಕಾಂಪ್ಟನ್ ಎಫೆಕ್ಟ್ನೊಳಗೆ ಇನ್ನೊಮ್ಮೆ ಪ್ರೂವ್ ಆಗ್ತೈತಿ ಲೈಟ್ನೊಳಗೆ ಪ್ಯಾಕೆಟ್ಸ್ ಆಫ್ ಎನರ್ಜಿ ಫೋಟಾನ್ ಅಂತ ಅದಾವು ಅಂತ ಹೇಳಿ. ನೆಕ್ಸ್ಟ್, ದ ಫೋಟಾನ್ ಪಿಕ್ಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಕ್ಯಾನ್ ಬಿ ಸಮರೈಸ್ಡ್ ಆಸ್ ಫಾಲೋಸ್. ಈಗ ಮುಂದವರು ಫೋಟಾನ್ಸ್ದು ಪ್ರಾಪರ್ಟೀಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ತಾರೆ. ಅಕಾರ್ಡಿಂಗ್ ಟು ದ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್, ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ ಅಂದ್ರೆ ರೇಡಿಯೇಷನ್ ಅಥವಾ ಲೈಟ್ನೊಳಗೆ ಫೋಟಾನ್ಸ್ ಅದಾವು ಅಂತೇನು ಎಕ್ಸ್ಪ್ಲೈನ್ ಮಾಡ್ತಾರಲ್ಲ ಆ ಒಂದು ಥಿಯರಿ ಪ್ರಕಾರ, ಅಕಾರ್ಡಿಂಗ್ ಟು ದ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್, ಎಮಿಷನ್ ಆರ್ ಅಬ್ಸಾರ್ಪ್ಷನ್ ಆಫ್ ರೇಡಿಯಂಟ್ ಎನರ್ಜಿ ಟೇಕ್ಸ್ ಪ್ಲೇಸ್ ಇನ್ ಡಿಸ್ಕ್ರೀಟ್ ಅಮೌಂಟ್ ಕಾಲ್ಡ್ ಕ್ವಾಂಟಾ. ನಿಮಗೆ ನೆನಪಿದ್ರೆ ಒಂದು ಪರ್ಟಿಕ್ಯುಲರ್ ಕನ್ಸೆಪ್ಟ್ನೊಳಗೆ ನಾವು ಫೇಲಿಯರ್ ಆಫ್ ವೇವ್ ಥಿಯರಿ ಟು ಎಕ್ಸ್ಪ್ಲೇನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ನೋಡಿದ್ವಿ. ಅಲ್ಲಿ ಯಾಕದು ಫೇಲ್ ಆಗಿತ್ತು ಅಂದ್ರೆ, ಅಕಾರ್ಡಿಂಗ್ ಟು ದ್ಯಾಟ್ ವೇವ್ ಥಿಯರಿ ಒಂದು ಮಟೀರಿಯಲ್ ಲೈಟನ್ನ ಅಬ್ಸಾರ್ಬ್ ಮಾಡ್ಕೊಳ್ಬೇಕಾರೆ ಕಂಟಿನ್ಯೂಸ್ ಆಗಿ ಲೈಟನ್ನು ಅಬ್ಸಾರ್ಬ್ ಮಾಡ್ಕೊಂತೈತಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಅವರು. ಆ್ಯಕ್ಚುಲಿ ಐನ್ಸ್ಟೀನ್ ಎಕ್ಸ್ಪ್ಲೇನ್ ಮಾಡ್ತಾನೆ, ಅಥವಾ ಇಲ್ಲಿ ಜಸ್ಟ್ ಕೊಟ್ಟರಲ್ಲ ಡಿಸ್ಕ್ರೀಟ್ ಅಮೌಂಟ್ನೊಳಗೆ ಎನರ್ಜಿ. ಈಗ ಲೈಕ್ ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳಿದ್ದೆ ಆ ವಿಡಿಯೋದೊಳಗೆ, ನೀವು ಇಡ್ಲಿ ತಿನ್ನಕತ್ತೀರ ಅಂತ ತಿಳ್ಕೊರಿ, ಇಡೀ ಇಡ್ಲಿ ಬ್ಯಾಗ್ ಹಾಕೊಳ್ಳೋಂಗಿಲ್ಲ, ಅಟ್ಲೀಸ್ಟ್ ನಾ ಅಂತೂ ನೋಡಿಲ್ಲ. ಏನು ಮಾಡ್ತೀವಿ ನಾವು ಅಂದ್ರೆ ಅದ್ರಾಗ ಪೀಸ್ ಮಾಡಿ ಡಿಸ್ಕ್ರೀಟ್ ಆಗಿ ಬ್ಯಾಗ್ ಹಾಕ್ಕೊಂತೀವಲ್ಲ, ಹೆಂಗೆ ಊಟ ಮಾಡ್ತೀವಲ್ಲ ಆ ರೀತಿ ಎನರ್ಜಿ ಒಂದು ಮೆಟಲ್ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ಬೇಕಾರೆ ಡಿಸ್ಕ್ರೀಟ್ ಅಮೌಂಟ್ನೊಳಗೆ ಕಟ್ ಆಗಿ ಸ್ವಲ್ಪ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಂತೈತಿ. ಐನ್ಸ್ಟೀನ್ ಕಾಲ್ಡ್ ದೀಸ್ ಕ್ವಾಂಟಾ ಆಫ್ ಲೈಟ್, ಅವ್ರು ಹೇಳ್ತಾರೆ ನೋಡ್ರಿ ಮೇಲೆ ಇನ್ನೊಮ್ಮೆ, ಅಕಾರ್ಡಿಂಗ್ ಟು ದ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ ಎಮಿಷನ್ ಆರ್ ಅಬ್ಸಾರ್ಪ್ಷನ್ ಅಂದ್ರೆ ಲೈಟ್ ಎಮಿಟ್ ಮಾಡೋದಾಗ್ಲಿ ಅಬ್ಸಾರ್ಬ್ ಮಾಡೋದಾಗ್ಲಿ ಕಂಟಿನ್ಯೂಸ್ ಆಗಂಗಿಲ್ಲ, ಡಿಸ್ಕ್ರೀಟ್ ಅಮೌಂಟ್ನೊಳಗೆ ಸ್ವಲ್ಪ ಎನರ್ಜಿ ಅಬ್ಸಾರ್ಬ್ ಆಗ್ತೈತಿ ಒಂದು ಸರ್ಫೇಸ್ ಮೇಲೆ, ಅಥವಾ ಆ ಸರ್ಫೇಸಿಂದ ವಾಪಸ್ ಲೈಟ್ ಎಮಿಟ್ ಆಗೋದಿತ್ತಂದ್ರೆ ಅದು ಡಿಸ್ಕ್ರೀಟ್ ಅಮೌಂಟ್ಸ್ನೊಳಗೆ ಆಗುತ್ತೆ. ಐನ್ಸ್ಟೀನ್ ಕಾಲ್ಡ್ ದೀಸ್ ಕ್ವಾಂಟಾ ಆಫ್ ಲೈಟ್ ಆಸ್ ಅ ಫೋಟಾನ್ಸ್. ದಸ್ light radiation consists of photons. According to this theory, photons possess the following properties. ಈಗ ಬಂದು ನೋಡ್ರಿ ಪ್ರಾಪರ್ಟೀಸ್ ಆಫ್ ಫೋಟಾನ್ಸ್ ಅಂತ ಕೇಳ್ತಾರೆ. ಇದನ್ನು ಕೇಳಿದ್ರು ಒಂದಿಷ್ಟು ಎಕ್ಸಾಮ್ಸ್ನೊಳಗೆ. ಫಸ್ಟ್ ಒನ್ ಈಸಿ ಅದಾವ, ಫೋಟಾನ್ಸ್ದು ಪ್ರಾಪರ್ಟೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳಿದ್ರೆ ಇದನ್ನ ಆನ್ಸರ್ ಬರೀಬೇಕು. ಫೋಟಾನ್ಸ್ ಟ್ರಾವೆಲ್ ಅಟ್ ಅ ಸ್ಪೀಡ್ ಆಫ್ 3 × 10⁸ meter per second in vacuum. A photon can never be at rest. ಇದು ಒಂದನೇ ಪಾಯಿಂಟ್, ಈಸಿ ಐತಿ, ಇದನ್ನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ದಿ ಎನರ್ಜಿ ಆಫ್ ಫೋಟಾನ್ ಇಸ್ ಗಿವನ್ ಬೈ ಇದು ಗೊತ್ತು ನಮಗೆ, E = hν ವೇರ್ ನ್ಯೂ ಇಸ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್. ಫೋಟಾನ್ಸ್ಗೆ ಎನರ್ಜಿ ಅದ ಐತೆ ಅಂತ ನಮಗೆ ಮೊದಲ ಗೊತ್ತಿತ್ತು. ಇಲ್ಲಿ ಹೊಸದಾಗಿ ಮಾತ್ರ ಏನು ಹೇಳಕತ್ತಾರ, ಈ ಟಾಪಿಕ್ ಏನು ಚಲೋ ಮಾಡಿವಲ್ಲ ಅವಾಗಿಂದ ಐನ್ಸ್ಟೀನ್ ಹೇಳಿದ್ದು ಫೋಟಾನ್ಸ್ ಪೊಸೆಸ್ ಮೊಮೆಂಟಮ್ ಆ್ಯಂಡ್ ದಸ್ ಬಿಹೇವ್ ಲೈಕ್ ಪಾರ್ಟಿಕಲ್ಸ್. ದ ಲೀನಿಯರ್ ಮೊಮೆಂಟಮ್ ಆಫ್ ಅ ಫೋಟಾನ್ ಈಸ್ ಗಿವನ್ ಬೈ ಅಂಥೇಳಿ ಒಂದು ಫಾರ್ಮುಲಾ ಕೊಡ್ತಾರೆ. ಮೊಮೆಂಟಮ್ ಆಫ್ ಫೋಟಾನ್ ಈಸ್ ಗಿವನ್ ಬೈ h/λ ಫಾರ್ಮುಲಾ. ಇನ್ನೊಂದು ಇತ್ತಿಲ್ಲ ಮೇಲೆ, ಇಟ್ ಇಸ್ ಆಲ್ಸೋ ಗಿವನ್ ಬೈ hν/c. ಇಲ್ಲೇ ಈ hν/c ಅಂತಿತ್ತಲ್ಲ, ಅಲ್ಲಿ ಡಿನಾಮಿನೇಟರ್ನೊಳಗೆ ನೀವು ಸಿ ಅಂತ ಐತೆ ನೋಡ್ರಿ, ಸ್ಪೀಡ್ ಆಫ್ ಲೈಟ್. ಆ ಸಿ ಜಾಗದಾಗ ನ್ಯೂ ಲಾಮ್ಡಾ ಅಂತ ಹಾಕ್ಬಿಟ್ರೆ ನ್ಯೂ ಕ್ಯಾನ್ಸಲ್ ಆಗಿ ಅದು h/λ ಆಗ್ತೈತಿ. ಸೊ ಎಲ್ಲ ಒಂದದು ಫೋಟಾನ್ಸಿಗೆ ಏನು ಮೊಮೆಂಟಮ್ ಇರ್ತೈತಲ್ಲ ಅದಕ್ಕೆ ನೀವು ಈ ರೀತಿ hν/c ಅಂತಲೂ ಫಾರ್ಮುಲಾ ಬರೀಬಹುದು, ಅಥವಾ ಯು ಕ್ಯಾನ್ ಆಲ್ಸೋ ರೈಟ್ ದ ಫಾರ್ಮುಲಾ ಫಾರ್ ಮೊಮೆಂಟಮ್ ಆಫ್ ಫೋಟಾನ್ಸ್ ಆ್ಯಸ್ h/λ, ವೇರ್ h = ಅದು ವ್ಯಾಲ್ಯೂ ಗೊತ್ತು ನಿಮ್ಗೆ, ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಲಾಮ್ಡಾ ವೇವ್ ಲೆಂತ್ ಆಫ್ ದ ರೇಡಿಯೇಷನ್. ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಈಗ ನಾವು ಪ್ರಾಪರ್ಟೀಸ್ ಆಫ್ ಫೋಟಾನ್ಸ್ ನೋಡಾಗತ್ತೀವಿ. ಅದರೊಳಗೆ ಫೋರ್ತ್ ಪಾಯಿಂಟ್, ದ ರೆಸ್ಟ್ ಮಾಸ್ ಆಫ್ ಅ ಫೋಟಾನ್ ಈಸ್ 0. ರೆಸ್ಟ್ ಮಾಸ್ ಆಫ್ ಫೋಟಾನ್ ಈಸ್ 0 ಅಂದ್ರೆ ಇದು ಆ್ಯಕ್ಚುಲಿ ಐನ್ಸ್ಟೀನ್ಸ್ ಥಿಯರಿ ಆಫ್ ರಿಲೇಟಿವಿಟಿ
ಟಾಪಿಕ್ನೊಳಗೆ ಬರ್ತೈತಿ. ಇದನ್ನು ಆ ಫಾರ್ಮ್ಯುಲಾ ಎಲ್ಲ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಸದ್ಯ ಇಷ್ಟ ಅರ್ಥ ಮಾಡ್ಕೊರಿ. ಫೋಟಾನ್ ರೆಸ್ಟ್ನೊಳಗೆ ಇರೋಕ್ಕೆ ಚಾನ್ಸ್ ಇಲ್ಲ. ಅಕಸ್ಮಾತ್ ಅದು ರೆಸ್ಟ್ನೊಳಗೆ ಇತ್ತು ಅಂದ್ರೆ ಅದ್ರದ್ದು ಮಾಸ್ 0 ಆಗ್ತೈತಿ ಅಂತೇಳಿ ಹೇಳ್ತಾರೆ. ಓಕೆ, ಇದನ್ನು ಮತ್ತೆ ಆಮೇಲೆ ನೋಡೋಣಂತ. 5th ಪಾಯಿಂಟ್, ಡ್ಯೂರಿಂಗ್ ಇಂಟರಾಕ್ಷನ್ ಆಫ್ ರೇಡಿಯೇಷನ್ ವಿತ್ ಮ್ಯಾಟರ್, ಅಂದ್ರೆ ರೇಡಿಯೇಷನ್ ಅಂದ್ರೆ ಏನು? ಲೈಟ್ ಬಂದು ಯಾವಾಗ ಮ್ಯಾಟರ್ ಮೇಲೆ ಇನ್ಸಿಡೆಂಟ್ ಆಗ್ತೈತಲ್ಲ, ಒಂದು ಫಾರ್ ಎಕ್ಸಾಂಪಲ್ ಮೆಟಲ್ ಸರ್ಫೇಸ್ ಮೇಲೆ, ಅವಾಗ ಈ ಫೋಟಾನ್ಸು ವೇವ್ ಗತೆ ಬಿಹೇವ್ ಆಗಂಗಿಲ್ಲ. ದೇ ಬಿಹೇವ್ ಲೈಕ್ ಪಾರ್ಟಿಕಲ್ಸ್. ಡ್ಯೂರಿಂಗ್ ಇಂಟರಾಕ್ಷನ್ ಆಫ್ ರೇಡಿಯೇಷನ್ ವಿತ್ ಮ್ಯಾಟರ್, ಫೋಟಾನ್ಸ್ ಬಿಹೇವ್ ಲೈಕ್ ಪಾರ್ಟಿಕಲ್ಸ್. ನೆಕ್ಸ್ಟ್, in a photon particle interaction, total energy and total momentum are conserved, but the number of photons is not conserved. A photon may be absorbed or a photon may be emitted. ಬೆಟರ್ ನಾ ಏನು ಮಾಡ್ತೀನಿ, ಇದನ್ನು ಬೇಕಾದ್ರೆ ನೀವು ಮಾರ್ಕ್ ಮಾಡ್ಕೊಂಡಿರ್ರಿ. ಲೈವ್ ಕ್ಲಾಸಿಗೆ ನಾವು ವಾಪಸ್ ಬರ್ತೀವಲ್ಲ, ಈ 6th ಪಾಯಿಂಟನ್ನ ಸ್ವಲ್ಪ ಡಿಟೇಲ್ ಆಗಲ್ಲೇ ಚೆಂದಾಗಿ ಅರ್ಥ ಆಗುವಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸ್ವಲ್ಪ ಟೈಮ್ ಬೇಕಾಗ್ತೈತಿ, ಸ್ವಲ್ಪ ಡಿಫ್ರೆಂಟ್ ಎಕ್ಸಾಂಪಲ್ಸ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೆ. ಸೊ ಈ ಪಾಯಿಂಟ್ ಒಂದು ಮಾರ್ಕ್ ಮಾಡ್ಕೊರಿ ನೀವು, ಪಕ್ಕ ನನಗೆ ನೆನಪು ಮಾಡೇ ಮಾಡ್ತೀರಿ. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಆಫ್ ದ ಪ್ರಾಪರ್ಟೀಸ್ ಆಫ್ ಫೋಟಾನ್ಸ್. ಫೋಟಾನ್ಸ್ ಆರ್ ಇಲೆಕ್ಟ್ರಿಕಲಿ ನ್ಯೂಟ್ರಲ್. ದೇರ್ ಫೋರ್ ಫೋಟಾನ್ಸ್, ಈಗ ಲೈಕ್ ನಾವು ಹೇಳ್ತೀವಿ ನೋಡ್ರಿ, ಎಲೆಕ್ಟ್ರಾನಿಗೆ ಯಾವ ಚಾರ್ಜ್ ಇರ್ತೈತಿ? ನೆಗೆಟಿವ್. ಪ್ರೋಟಾನಿಗೆ ಪಾಸಿಟಿವ್, ನ್ಯೂಟ್ರಾನಿಗೆ ನ್ಯೂಟ್ರಲ್. ಅದೇ ರೀತಿ ಈ ಫೋಟಾನ್ಸಿಗೆ ಚಾರ್ಜ್ ನ್ಯೂಟ್ರಲ್ ಇರ್ತೈತಿ. ದೇರ್ ಫೋರ್ ಫೋಟಾನ್ಸ್ ಕೆನಾಟ್ ಬಿ ಡಿಫ್ಲೆಕ್ಟೆಡ್ ಬೈ ಇಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಈ ಫೋಟಾನ್ಸ್ ಎಲ್ಲರ ಹಿಂಗೆ ಸ್ಟ್ರೇಟಾಗಿ ಒಂದು ಕಡೆ ಹೊಂಟಿದ್ವು, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತು ಅಂದರೆ ಆ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಪ್ಯಾಕ್ಟ್ ಈ ಫೋಟಾನ್ಸ್ ಮೇಲೆ ಆಗಂಗಿಲ್ಲ. ಫೋಟಾನ್ಸ್ ಡಿಫ್ಲೆಕ್ಟ್ ಆಗಂಗಿಲ್ಲ, ಹಂಗೆ ಸೀದಾ ಹೋಗ್ಬಿಡ್ತಾವೆ. ಎದಕ್ಕಂದ್ರೆ ಅವಕ್ಕೆ ಚಾರ್ಜೇ ಇರೋಂಗಿಲ್ಲ. ಸೊ ಇವು 7 ಪಾಯಿಂಟ್ಸ್ ಅದಾವೆ ಫೋಟಾನ್ ಅಂದ್ರೆ. ಅಟ್ಲೀಸ್ಟ್ ನೀವು 5 ಇದರಾಗ ಈಸಿ ಇದ್ದದ್ದನ್ನು ಹುಡುಕಿ ನೆನಪಿಟ್ಕೊಂಡ್ಬಿಟ್ರೆ ಸಾಕಾಗ್ತೈತಿ. ಪ್ರಾಪರ್ಟೀಸ್ ಆಫ್ ಫೋಟಾನ್ ಅಂತ ಕೇಳ್ತಾರೆ. ಸೊ ಇಲ್ಲಿಗೆ except Davison and Germer experiment and the 6th point here. So this concludes Henry dual nature theory part ಇಲ್ಲಿಗೆ ಮುಗಿದೈತಿ. ಸೊ ಇದಾದ್ಮೇಲೆ ಈಗ ನಾವು ನೆಕ್ಸ್ಟ್ ಒಂದು ನೀವೇನು ಕೆಲಸ ಮಾಡ್ಬೋದಂದ್ರೆ, ಡ್ಯೂಯಲ್ ನೇಚರ್ದು ಥಿಯರಿ ಮುಗಿದ್ಮೇಲೆ ನಾನೀಗ ನ್ಯೂಮರಿಕಲ್ಸ್ ಒಂದು ಕಡೆ ಸ್ಟಾರ್ಟ್ ಮಾಡ್ತೀನಿ ಡ್ಯೂಯಲ್ ನೇಚರ್ದು, ಅದ್ರ ಜೋಡಿ ಆಟಮ್ಸ್ ಚಾಪ್ಟರ್ ವಿಚ್ ಇಸ್ ಆಲ್ಸೋ ಈಸಿ, ವಿಲ್ ಸ್ಟಾರ್ಟ್ ವಿತ್ ದ್ಯಾಟ್. ನೀವು ಇನ್ನೊಂದು ಏನು ಕೆಲಸ ಮಾಡ್ಬೋದು ಅಂದ್ರೆ, ನಾನು ಒಂದು ವಿಡಿಯೋದೊಳಗೆ ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ಇದನ್ನು ಇನ್ನೊಂದು ರಿಪೀಟ್ ಮಾಡಾಕತ್ತೀನಿ. ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ದು CET ಪಾರ್ಟ್ ಒಂದು 20 ಕ್ವಶನ್ಸ್ ಇದಾವೆ. ಅದ್ರೊಳಗೆ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಕ್ವಶನ್ಸ್ನ ಯೂಟ್ಯೂಬ್ನೊಳಗೆ ಅಪ್ಲೋಡ್ ಮಾಡಿದ್ದದಾವೆ. ಅವನ್ನ ಈಗ ಆ್ಯಕ್ಚುಲಿ ಇನ್ನೂ ಮೊದಲು ನೀವು ಸ್ಟಾರ್ಟ್ ಮಾಡ್ಬೋದಾಗಿತ್ತು, ಅಥವಾ ಅಟ್ಲೀಸ್ಟ್ ಈಗ ಸ್ಟಾರ್ಟ್ ಮಾಡಿ ಅದನ್ನು ಮುಗಿಸ್ರಿ. ಆ್ಯಂಡ್ ಆಟಮ್ಸ್ ಒಂದು ಸ್ಟಾರ್ಟ್ ಮಾಡೋಣ ಅಂತ, ನ್ಯೂಮರಿಕಲ್ಸ್ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಹೋಪ್ಫುಲಿ ಇದು ನಿಮ್ಗೆ ಯೂಸ್ ಆಗೈತಿ ಅಂತ ಅಂದ್ಕೊಂಡು ಇದು ವಿಡಿಯೋನ ಸದ್ಯ ಸ್ಟಾಪ್ ಮಾಡ್ತೀನಿ.